ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದಿಷ್ಟು ಅಸಹಜ ಬೆಳವಣಿಗೆಯ ಸುದ್ದಿಗಳು ಕೇಳಿಬರ್ತಾ ಇದ್ದಾವೆ. ಇತ್ತೀಚೆಗಷ್ಟೇ ದೇವನಾಂಪ್ರಿಯ ಎನ್ನುವ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಚಿತ್ರದ ನಿರ್ದೇಶಕನ ಮೇಲೆ ಗುಂಡು ಹಾರಿಸುವಂಥ ಒಂದು ಯತ್ನವೂ ಕೂಡ ನಡೀತು. ಅದಾದ ನಂತರ ಕಲ್ಟ್ ಎನ್ನುವಂಥ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಇವತ್ತು ಅದರ ಟೆಕ್ನಿಷಿಯನ್ ಒಬ್ಬ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂತಹ ಒಂದು ಘಟನೆ ಕೂಡ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ NM ಸುರೇಶ್ ಅವರು ಇದ್ದಾರೆ. ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ರೀತಿಯಾಗಿ ಜೈದ್ ಖಾನ್ ನಟನೆಯ ಒಂದು ಸಿನಿಮಾ, ಹಾಗೆ ಆ ಸಿನಿಮಾಗೆ ಸಂಬಂಧಪಟ್ಟಂತೆ ಟೆಕ್ನಿಷಿಯನ್ ಒಬ್ಬರು ಆ ಡ್ರೋನನ್ನು ಅವರು ಸಿನಿಮಾದಲ್ಲಿ ಬಳಸ್ಕೊಳ್ತಾ ಇದ್ದರು. ಆ ಸಮಯದಲ್ಲಿ ಆದಂಥ ಒಂದು ಘಟನೆಯಲ್ಲಿ ಡ್ರೋನ್ ಸಂಪೂರ್ಣವಾಗಿ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆದ ನಂತರ ಚಿತ್ರದ ತಂಡದ ಜೊತೆಗೆ ಅವರು ಮಾತನಾಡ್ತಾರೆ, ಅದಕ್ಕೆ ಪರಿಹಾರವನ್ನು ಕೇಳ್ತಾರೆ. ಆದರೂ ಕೂಡ ಯಾವುದೇ ರೀತಿಯಂಥ ಪರಿಹಾರ ಸಿಗೋದಿಲ್ಲ. ಅವಮಾನವನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡ್ತಾರೆ. ಸದ್ಯ ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈಗ ಸಿನಿಮಾಗಳಲ್ಲಿ ಇತ್ತೀಚಿನ ಆಗ್ತಾ ಇರೋದು ಭಾಳ ವಿಷಾದ. ನಾನು ಕೂಡ ಅದಕ್ಕೆ ಒಪ್ಪೋದಿಲ್ಲ. ಯಾವುದೇ ವಿಚಾರ ಸಮಸ್ಯೆಗಳು ಬಂದಾಗ ಅದನ್ನು ಕೂತ್ಕೊಂಡು ಬಗೆಹರಿಸೋದು ಒಳ್ಳೆಯದು. ಏಕಾಏಕಿ ಅವನ ಸಿನಿಮಾ ಪಾಪ ಅವನು ಎಲ್ಲಿಂದ ಕ್ಯಾಮ್ರಾ ತಂದಿದ್ದನೋ, ಒಂದು ಓನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೋ, ಸಾಲ ಮಾಡಿರ್ತಾನೋ, 25 ಲಕ್ಷಗಳ ವರ್ತು ಮೆಟೀರಿಯಲ್ ಹೋದಾಗ ಅವರು ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡಿ ಅವನಿಗೆ ಸಮಾಧಾನ ಮಾಡುವಂಥ ಕೆಲಸ, ಅಂಥ ಒಂದು ಪರಿಜ್ಞಾನ ಅವರು ಕೂಡ ಇರಬೇಕಾಗಿತ್ತು. ಇವರು ಯಾವ ಥರ ತಪ್ಪು ಮಾಡಿದರೆ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಬಂದು ನನಗೆ ಭೇಟಿ ಮಾಡಿಲ್ಲ. ಬಟ್ ಆತ್ಮಹತ್ಯೆ ವಿಚಾರ ಪ್ರಯತ್ನ ಪಟ್ಟಿರೋದು ಭಾಳ ಶೋಚನೀಯ, ನೋವಾಗತ್ತೆ ಕೂಡ. ಆದರೆ ಇಂಥ ಸಂದರ್ಭಗಳಲ್ಲಿ ಅವರು ಕೂಡ ಒಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಆಫ್ ಕರ್ನಾಟಕ ಇದ್ದಾರೆ. ಜೈದ್ ಖಾನ್ ಅವ್ರಿಗೂ ಒಳ್ಳೆಯ ಹೆಸರಿದೆ. ಅವರು ಕೂಡ ಅದು ನಡ್ಕೊಳ್ಬಾರ್ದಿತ್ತು. ಅದು ನಡ್ಕೊಂಡಿರೋದು ನಾನು ಖಂಡಿತವಾಗಲೂ ನಡ್ಕೊಂಡಿದ್ದರೆ ಅವ್ರ ಕಡೆಯಿಂದ ನನಗಿನ್ನೂ ರೆಸ್ಪಾನ್ಸ್ ಬಂದಿಲ್ಲ. ವಾಸ್ತವಿಕತೆ ತಿರ್ಕೊಂಡ್ಬಿಟ್ಟು ಮಾತಾಡೋಂಥ ವಿಚಾರ ಇದು. ಅಕಸ್ಮಾತ್ ಅವ್ರ ಹತ್ರ ನಡ್ಕೊಂಡ್ರೆ ತಪ್ಪು ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಇಂಥ ವಿಚಾರಗಳಲ್ಲಿ ಕರ್ಕೊಂಬಂದು ಅವ್ರಿಗೆ ರೈಟಿಂಗಲ್ಲಿ ತೊಗೊಂಡ್ರು ಅಂತ ಹೇಳ್ತಾರೆ. ಇಫ್ ಇಟ್ ಇಸ್ ಟ್ರೂ ರಿಯಲಿ ಇಟ್ ಇಸ್ ನಾಟ್ ಗುಡ್ ಅಂತ ನಾನು ಹೇಳ್ತೀನಿ ಸರ್. ಸರ್, ಆದಂಥ ಬೆಳವಣಿಗೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಆತನನ್ನು ಕರೀತಾರೆ, ಮತ್ತೊಮ್ಮೆ ಕರೀತಾರೆ. ಕರೆದಂಥ ಸಮಯದಲ್ಲಿ ಆತ ಹೋಗ್ತಾನೆ, ಏನೋ ಸೆಟ್ಲ್ಮೆಂಟ್ ಮಾಡಿಕೊಡ್ಬಹುದು ಅನ್ನೋ ಕಾರಣಕ್ಕೆ. ಆದರೆ ಹೋದಂತಹ ಸಮಯದಲ್ಲಿ ಒಂದು ಬಿಳಿ ಹಾಳೆಯ ಮೇಲೆ ಆತನ ಒಂದು ಸಿಗ್ನೇಚರನ್ನು ಹಾಕಿಸ್ಕೊಂಡು ಏನೇನು ಲಾಸ್ ಆಗಿದೆ ತಂಡಕ್ಕೆ ಅದನ್ನು ನಾವು ಮತ್ತೆ ಬರ್ಸ್ಕೊಳ್ತೀವಿ, ಈತನಿಂದ ಹೇಗೆ ಬರ್ಸ್ಕೊಳ್ಳೋದು ಅನ್ನೋದು ನಮಗೆ ಗೊತ್ತು. ಹಾಗೆ ಆತನಲ್ಲಿದ್ದಂತಹ ಒಂದು 2 ಗಂಟೆ ಫುಟೇಜ್ ಡ್ರೋನಲ್ಲಿ ರೆಕಾರ್ಡ್ ಮಾಡಿದಂಥದ್ದು, ಅದರ ಮೆಮೊರಿ ಕಾರ್ಡ್ 1.5 ಲಕ್ಷ ಮೌಲ್ಯದ್ದು, ಅದನ್ನು ಕೂಡ ತೆಗೆದಿಟ್ಕೊಳ್ತಾರೆ ಎನ್ನುವ ಒಂದು ಆರೋಪವನ್ನು ಆ ವ್ಯಕ್ತಿ ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂತಹ ಒಂದು ಘಟನೆ, ಅದು ಕೂಡ ಅವಮಾನವನ್ನು ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್? ಸರ್, ಮಾಡಿದರೆ ತಪ್ಪು ಅಂತ ವಾಸ್ತವಿಕತೆ ನಾನು ತಿಳ್ಕೊಬೇಕು. ತಾವು ಹೇಳ್ತಾ ಇದ್ದಾರೆ, ನಾನು ಮಾಧ್ಯಮದ ತಿಳ್ಕೊಂಡಿದ್ದೀನಿ. ಅವರಿಬ್ಬರು ಕರೆಸಿ ಮಾತುಕತೆ ಆಡಿ ಚರ್ಚೆ ಮಾಡಿ ಏನೋ ಅದು ವಾಸ್ತವಿಕತೆ ಇದ್ದರೆ ಖಂಡಿತ ತಪ್ಪಾದವ್ರಿಗೆ ತಪ್ಪು ಅಂತ ಖಂಡಿತ ಹೇಳೋದು ನಂದು ವಾಡಿಕೆ. ಅದರಿಂದ ನಾನು ಅನ್ಲೆಸ್ ಆ್ಯಂಡ್ ಅಂಟಿಲ್ ನೋ ದಿ ಫ್ಯಾಕ್ಟ್ಸ್, ಅಕಸ್ಮಾತ್ ಅವ್ರಿಗೆ ಕರೆಸಿ ಕೂರಿಸಿ ದಬ್ಬಾಳಿಕೆ ಮಾಡಿ ಬರ್ಕೊಂಡು ನೀನೇನೇ ಅನಾಹುತಗಳ ನೀನೇ ಜವಾಬ್ದಾರಿ ಅಂತ ಹೇಳೋದು, ಅದೇನೋ ಚಿಪ್ ಕಾರ್ಡ್ ಅಂತ ಹೋಗಿದೆ ಅಂತೆ, ಆಮೇಲೆ ಅದ್ರದ್ದು ಶೂಟೆಡ್ ಇದೆಯಲ್ಲ ಅವ್ರದ್ದು ಹೋಗಿದೆ ಅಂತ ಹೇಳ್ತಾರೆ. ಅದನ್ನು ಸಂತೋಷರಿಗೆ ನಾನು ಕರೆಸಿ ಮಾತ್ರ ಡಿಸ್ಕಸ್. ಯಾಕಂದರೆ ನಾವು ನೋವೇ ರಿಲೇಟೆಡ್ ಟು ಟೆಕ್ನಿಷಿಯನ್ ಪಾಯಿಂಟ್ ಆಫ್ ವ್ಯೂಯಿಂದ ಬಂದಾಗ ಅದು ಸಂಬಂಧಪಟ್ಟ ಕ್ಯಾಮ್ರಾ ಅಸೋಸಿಯೇಷನ್ ಅವುದೇ ಡಿಪಾರ್ಟ್ಮೆಂಟ್. ನಮ್ಮದು ವಾಣಿಜ್ಯ ಮಂಡಳಿಯಲ್ಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ಆಗೋ ಅನಾಹುತಗಳಿಗೆ ನಾವೇನು ಮಾಡ್ತೀವಿ, ಆದಾಗ ಅದರ ಕೂಲಂಕುಷ ತನಿಖೆ ಮಾಡಿ ವಿಚಾರ ವಿಮರ್ಶೆಗಳನ್ನು ಮಾಡಿ ಮಾತಾಡಬೇಕು ಇದನ್ನು. ಅದರಿಂದ ಅಕಸ್ಮಾತ್ ಒಟ್ಟಾರೆ ಆತ್ಮಹತ್ಯೆಗೆ ಪ್ರಯತ್ನ ಪಡಿಸುವಂಥ ಸ್ಟೇಜಿಗೆ ಕರ್ಕೊಂಡೋಗಿರೋದು ತಪ್ಪು. ಅದನ್ನು ತಪ್ಪು ನೆಪ್ಪುಗಳನ್ನು ಸರಿ ಮಾಡಿಸ್ಕೊಂಡು ಹೋಗೋದು ಫಸ್ಟು ಅವ್ರಿಗೆ ರಕ್ಷಣೆ ಆಗಬೇಕು. ಯಾಕಂದರೆ ಜೈದ್ ಖಾನ್ ಅವರು ಒಂದು ಇವತ್ತು ಇನ್ನೂ ಪ್ರತಿಭಾವಂತ ಅಪ್ಕಮಿಂಗ್ ಹೀರೋ, ಬೆಳೆಯುವಂಥ ಹೀರೋ. ಅವರು ಕೂಡ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಸಮಾಧಾನ ನಡ್ಕೊಳ್ಳೋಂಥ ವಿಚಾರ ಇತ್ತು. ಅದಕ್ಕೆ ನಿರ್ದೇಶಕ ಇರ್ತಾನೆ, ನಿರ್ಮಾಪಕ ಇರ್ತಾನೆ, ಸಂಬಂಧಪಟ್ಟ ಕ್ರೂ ಇರುತ್ತೆ, ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಪ್ರಾಣಹಾನಿ ಮಾಡಿಕೊಳ್ಳುವಂಥ ಸಿಚುವೇಷನ್ ಬಂದಿದ್ದರೆ ಸಮಥಿಂಗ್ ಮೈಟ್ ಹ್ಯಾಪನ್. ಅದು ಅಸರ್ಟೈನ್ ಮಾಡ್ಕೊಂಡು ಏನಾಗಿ ತಿಳ್ಕೊಂಡು ನಾನು ತಿಳಿಸಿರ್ತಾನೆ. ಯಾರಾದರೂ ಚಿತ್ರರಂಗದವರು ಈ ಬಗ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸರ್? ನಾನು ಇದುವರೆಗೂ ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಬೇಕಾದ ಎಲೆಕ್ಷನ್ಸ್ ಬಿದ್ದಿರೋದ್ರಿಂದ ಯಾರು ಬಂದು ಭೇಟಿ ಮಾಡಿಲ್ಲ. ಭೇಟಿ ಮಾಡಿದ್ರೆ ಪರಿಹಾರ ಮಾಡೋ ಕೆಲಸ ಏನು ಮಾಡಬೇಕು. ನಾನು ಯಾವಾಗಲೂ ಚಿತ್ರರಂಗ ಇಂಥ ವಿಚಾರಗಳಿಂದ ವಾಣಿಜ್ಯ ಮಾಡಲಿ ನಮ್ಮ ಮುಂಚೂಣಿ ನಿಂತ್ಕೊಂಡ್ಬಿಟ್ಟು ಸರಿಪಡುವಂಥ ಕೆಲಸ ಮಾಡಿದ್ದು. ನಾವು ಮುಂದೆ ಕೂಡ ಬಂದರೆ ಖಂಡಿತವಾಗಲೂ ಅದು ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ತುಂಬ ವರ್ಷಗಳಿಂದ ಚಿತ್ರರಂಗವನ್ನು ನೋಡ್ಕೊಂಡು ಬಂದಿದ್ದೀರಾ. ಈ ರೀತಿಯಾದಂಥ ಕೆಲವೊಂದು ಬೆಳವಣಿಗೆಗಳು ಚಿತ್ರರಂಗದ ಬೆಳವಣಿಗೆಗೆ ಪೂರಕವಲ್ಲ ಅನ್ನೋದು ಖಂಡಿತವಾಗಿ ಕಾಣ್ತಾ ಹೋಗುತ್ತೆ. ಏನು ಹೇಳ್ತೀರಾ ಸರ್? ಇವಾಗಿನ ಬರ್ತಾ ಇರುವಂಥ ಹೊಸಬರಿಗಾಗಿರ್ಬಹುದು, ಹಾಗೆ ಈಗ ಚಿತ್ರರಂಗದಲ್ಲಿ ಇರುವಂಥವರಿಗಾಗಿರ್ಬೋದು, ಈ ಘಟನೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಇದೆಲ್ಲ ಆಗಬಾರ್ದು ಅಂತಲೇ ನಾನು ಭಾಳ ಅನಿಸ್ತೀನಿ. ಯಾಕಂದರೆ ನಾನು ಗುಂಡು ಹಾರಿಸಿದ ವಿಚಾರ ಕೂಡ ನಾನು ಕರೆಸಿ ಕನ್ಸರ್ನ್ ಡೈರೆಕ್ಟರ್ಗೆ ಕಂಪ್ಲೇಂಟ್ ಲೆಟರ್ ತೊಗೊಂಡು ಅವ್ರಿಗೆ ವಾರ್ನಿಂಗ್ ಮಾಡುವಂಥ ಕೆಲಸ ಕೂಡ ವಾಣಿಜ್ಯ ಮಂಡಳಿ ಮಾಡಿದೆ. ಅವ್ನು ಹೊಸ ನಟ ಬಂದು ಪೇಷನ್ಸ್ ಕಳ್ಕೊಂಡು ಟೆಂಪ್ಟೇಷನ್ ಆಗಿ ಹುಡುಗನ ಗುಂಡು ಹಾರಿಸ್ತಾನೆ ಅಂದರೆ ಇಮ್ಯಾಜಿನ್ ಮಾಡಿ. ಇಟ್ ಇಸ್ ನಾಟ್ ಗುಡ್ ಸೈನ್. ಯಾಕಂದರೆ ಸಿನಿಮಾ ರಂಗನ ಅವರು 50-100 ವರ್ಷಗಳಿಂದ ಕಟ್ಟರು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗರು ಕಟ್ಟಿರುವಂಥ ಒಂದು
ಫೌಂಡೇಶನ್ನ ಅಲ್ಲಾಡಿಸುವಂಥ ಕೆಲಸ ಹೊಸಬ್ರು ಮಾಡ್ತಾಯಿದ್ದಾರೆ. ಇಂಥವ್ರು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ಈ ಸಿನಿಮಾ ಮಾಡಂಗಿದ್ರೆ ಸಿನಿಮಾನ ಪ್ರೀತಿ ಹಿಡ್ಕೊಂಡು ಪ್ಯಾಷನೇಟ್ ಆಗಿ ಸಿನಿಮಾನ ಒಂದು ಸರಸ್ವತಿ ಅಂತ ಭಾವನೆ ಮಾಡ್ಕೊಂಡು ಸಿನಿಮಾ ಮಾಡೋಕ್ಕೆ ಬನ್ನಿ. ಸುಮ್ಮನೆ ಏನೋ ಶೋಕಿಗೆ ಬಂದುಬಿಟ್ಟು ಇಂಥದ್ದೆಲ್ಲ ಗಲಾಟೆಗಳು ಮಾಡಿ ಚಿತ್ರರಂಗದ ಮರ್ಯಾದೆ ತೆಗೆಯೋಂಥ ಕೆಲಸ ಮಾಡಿದರೆ ಅಂಥವ್ರು ಚಿತ್ರರಂಗದಿಂದ ತೆಗೆಯುವಂಥ ಕೆಲಸ ನಾವು ಕಾನೂನು ಪ್ರಕಾರ ನಾವೇನು ಬೈಲ ಸರಿಪಡಿಸಿ ಮಾಡೋವಂಥ ಮಾಡೋವಂಥದ್ದು ಕೆಲಸ ನಾವು ಮಾಡೇ ಮಾಡ್ತೀವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಕೂಡ ಹೊಸಬ್ರುಗಳೇ ಕಾಣ್ತಾ ಇದ್ದೀವಿ. ಯಾವೊಬ್ಬ ಹಳೆ ನಟಗಳು ಒಬ್ಬ ದೊಡ್ಡವರು ಯಾರೂ ಇಂಥ ಬಿಹೇವ್ ಮಾಡ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಇದು ಕಡಾಖಂಡಿತವಾಗಿ ಖಂಡಿಸುವಂಥ ಅದು ಕಾನೂನು ರೀತಿಯಲ್ಲಿ ಅವ್ರು ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ನಾವು ಮಾಡೇ ಮಾಡ್ತೀವಿ. ಇದಿಷ್ಟು MN ಸುರೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಶರತ್, ಅಶ್ವಬೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.